ಅಪ್ಪ ಅಮ್ಮ, ನಾನು ನಿಮ್ಮ ಜೊತೆನೆ ಬರ್ತೀನಿ. ನಾನು ನಿಮ್ ಬಿಟ್ಟಿರಲ್ಲ. ಕ್ಷಮೆ ಇರಲಿ ಗುರುಗಳೇ. ಇವನು ಹುಟ್ಟಿದಾಗಿಂದ ಯಾವತ್ತೂ ನಮ್ಮನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ಈಗ ನಮಗೂ ಇವನ್ನ ಬಿಟ್ಟಿರೋದಕ್ಕೆ ಬಹಳ ಕಷ್ಟ ಆಗುತ್ತೆ ಗುರುಗಳೇ. ಗುರುಗಳೇ, ಇವನಿನ್ನು ಯುದ್ಧದ ಭೀತಿಯಿಂದ ಹೊರಗೆ ಬಂದಿಲ್ಲ. ಕನಕಾಚಲವೇ, ಆತಂಕ ಬೇಡ. ತಿಮ್ಮಣ್ಣ ನಿಮ್ಮ ಮಗನೇ ಆದರೂ ಭವಿಷ್ಯದಲ್ಲಿ ಅವನಿಂದ ಬಹಳ ದೊಡ್ಡ ಕಾರ್ಯವೊಂದು ಸಾಕಾರಗೊಳ್ಳಬೇಕಾಗಿದೆ. ಅದಕ್ಕಾಗಿ ಅವನಿಗೆ ವಿದ್ಯಾಭ್ಯಾಸದ ಜೊತೆ ವಿಶೇಷ ಸಂಸ್ಕಾರದ ಅವಶ್ಯಕತೆ ಇದೆ. ಹೌದು ಕನಕಾಚಲವೇ, ವಿಜೇಂದ್ರರು ಹೇಳಿದ ಮಾತಲ್ಲಿ ಅಕ್ಷರಶಃ ಸತ್ಯವಿದೆ. ತಿಮ್ಮಣ್ಣನ ಜವಾಬ್ದಾರಿ ಶ್ರೀಮಠದ್ದು. ಇದು ಮೂಲರಾಮನ ಆಜ್ಞೆ. ಬೇಡಪ್ಪ ಅಪ್ಪ, ಬೇಡಪ್ಪ. ತಾವಿನ್ನು ಹೊರಡಬಹುದು. ಇದು ಮೂಲರಾಮನ ಆಜ್ಞೆ. ಶ್ರೀಹರಿ, ಶ್ರೀಹರಿ. ಶ್ರೀಹರಿ. ಹೊರಡನ್ವಾ ಲಕ್ಷ್ಮಿ? ನೀವು ಹೊರಡೋಣ ಅಂದ್ರೆ ಹೊರಡೋಣ. ಗುರುಗಳು ಹೇಳಿದಾರಲ್ಲ, ಸದ್ಯಕ್ಕೆ ಅವರನ್ನು ಮರೆತು ನಿಶ್ಚಿಂತೆಯಿಂದ ಇರಿ ಅಂತ. ನೀವು ನಿಶ್ಚಿಂತೆಯಿಂದ ಇದ್ದೀರಾ? ಇದೇನೆ ನಿಮ್ಮ ಜೀವಕ್ಕೆ ಜೀವವಾಗಿರೋ ವೀಣೆನೆ ಮರೆತು ಬಂದಿದ್ದೀರಾ ಅಂದ್ರೆ ಎಷ್ಟು ನಿಶ್ಚಿಂತೆಯಿಂದ ಇದ್ದೀರಾ ಅಂತ ಗೊತ್ತಾಗ್ತಿದೆ. ಅದು ಹೊರಡೋ ಗಡ್ಬಿಡಿಲಿ ಯಾಕ್ರಿ ನೋವು ನುಂಗ್ಕೋತೀರಾ? ನುಂಗ್ಲೇಬೇಕು ಲಕ್ಷ್ಮಿ. ಗುರುಗಳ ಅಪ್ಪಣೆ. ವೀಣೆ ತಿಮ್ಮಣ್ಣ. ಅಮ್ಮ, ನಾಳೆ ಈ ವೀಣೆ ಇರಲ್ವಲ್ಲ, ಅದಕ್ಕೆ ಕೊನೆ ಸಲ ನುಡಿಸ್ಬೇಕು ಅನ್ನಿಸ್ತು, ನುಡಿಸ್ದೆ. ತಿಮ್ಮಣ್ಣ, ವೀಣೆ ನಿನ್ನ ಜೊತೆನಲ್ಲಿಲ್ದಲೇ ಇರಬಹುದು. ವಿಜೇಂದ್ರ ಗುರುಗಳು ಸದಾ ನಿನ್ನ ಜೊತೆನಲ್ಲೇ ಇರ್ತಾರಪ್ಪ. ಗುರುಗಳು ತಮ್ಮ ಪೂರ್ವಾಶ್ರಮದಲ್ಲಿ ಮಹಾನ್ ವೀಣಾ ಪಂಡಿತರು, ವಿದ್ವಾಂಸರು, ಎಷ್ಟೋ ಬಿರುದುಗಳನ್ನು ಪಡ್ಕೊಂಡಿರೋಂಥವ್ರು. ಅವ್ರು ನಿನಗೆ ತುಂಬಾ ಚೆನ್ನಾಗಿ ವೀಣೆ ಕಲಿಸ್ಕೊಡ್ತಾರಪ್ಪ. ಗುರುಗಳ ಕಾರುಣ್ಯಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನಿನ್ ಮೇಲೆ ಅವ್ರ ದೃಷ್ಟಿ ಬಿದ್ದಿದೆ ಅಂತಂದ್ರೆ ನಿನ್ನ ಪೂರ್ವ ಜನ್ಮದ ಪುಣ್ಯ ಕಣಪ್ಪ. ತಿಮ್ಮಣ್ಣ, ಮೂಲರಾಮರ ಇಚ್ಛೆ ಏನಿದೆ ಅಂತ ಯಾರಿಗ್ ಗೊತ್ತಪ್ಪ. ನೀನು ನನಗಿಂತಲೂ ದೊಡ್ಡ ವಿದ್ವಾಂಸನಾಗ್ತೀಯ. ಸಿಕ್ಕ ಅವಕಾಶನ ಬಳಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣನಪ್ಪ. ನಿನ್ನ ಜೊತೆ ದೈಹಿಕವಾಗಿಲ್ದಲೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಿನ್ನ ಜೊತೆನೇ ಇರ್ತೀವಪ್ಪ, ಅಲ್ವಾ ಲಕ್ಷ್ಮಿ?
ತಿಮ್ಮಣ್ಣ, ನೋಡು, ಅಪ್ಪ ಹೇಳಿದ್ದು ಸತ್ಯ. ನಿನ್ನ ಬಿಟ್ಟಿರೋದು ನಮಗೂ ಕಷ್ಟನೇ. ಆದ್ರೆ ತಂದೆ ತಾಯಿ ಯಾವತ್ತು ಬಯಸೋದು ಮಕ್ಕಳ ಶ್ರೇಯಸ್ಸನ್ನೇ ಅಲ್ವಾ? ನೀನ್ ನೋಡ್ಬೇಕು ಅಂದಾಗ್ಲೆಲ್ಲ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ. ಆಯ್ತಾ? ಆಯ್ತಾ? ಲಕ್ಷ್ಮಿ, ಗುರುಗಳು ಕಾಯ್ತಾ ಇರ್ತಾರಮ್ಮ, ಹೋಗಿ ಬರೋಣಮ್ಮ. ಸೀತಾ, ಅಪ್ಪಾಜಿ, ವಿಜೇಂದ್ರ ಗುರುಗಳು ಹೊರಡಕ್ಕೆ ಸಿದ್ಧರಾಗಿದ್ದಾರೆ. ಮಾಧವ, ತಿಮ್ಮಣ್ಣನ ನೀನೇ ನೋಡ್ಕೋಬೇಕಪ್ಪ. ತಿಮ್ಮಣ್ಣ, ನೀನ್ ಕೂಡ ಅಷ್ಟೇ. ಮಾಧವನ್ ಮನಸ್ಥಿತಿ ಹೇಗಿದೆ ಅಂತ ಗೊತ್ತು. ಅದಕ್ಕೆ ತಕ್ಕನಂತೆ ನಡ್ಕೋಬೇಕು. ನೀವಿಬ್ರು ಒಬ್ರಿಗೊಬ್ರಾಗಿರ್ಬೇಕು. ಲಕ್ಷ್ಮಿ, ಸೀತಾ, ಅಮ್ಮ, ಶ್ರೀಹರಿ, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾಃ ಯದಗ್ರೆ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ಅಂದರೆ ಎಲ್ಲಿ ತುಳಸಿ ದೇವಿ ನೆಲೆಸಿರುತ್ತಾಳೋ ಅಲ್ಲಿ ವೇದಗಳು ಇರುತ್ತವೆ. ಕಳೆ ಕಿತ್ತರೆ ಮಾತ್ರ ತುಳಸಿ ಬೆಳೆಯುತ್ತೆ. ಹಾಗೆ ಜ್ಞಾನವೂ ಕೂಡ. ಜ್ಞಾನ ಲಭಿಸುವುದು ವಿದ್ಯೆಯಿಂದ. ಅದು ಎಲ್ಲರಿಗೂ ಸಿಗುವಂತೆ ಆಗಬೇಕು. ಆ ನಿಟ್ಟಿನಲ್ಲಿ ಮಠ ಇಲ್ಲಿರುವ ವಿದ್ಯಾಪೀಠವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ಸಹಕಾರವಾಗಿ ಚವಪ್ಪ ನಾಯಕರು 1000 ಬರಹಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಯೋಗೇಂದ್ರಾಚಾರ್ಯರೇ,
ಇಲ್ಲಿಯವರೆಗೂ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಮಠ ಗಮನಿಸುತ್ತಲೇ ಬಂದಿದೆ. ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ವಿ. ಇವರು ಕನಕಾಚಲರು, ಮಹಾನ್ ವಿದ್ವಾಂಸರು. ನ್ಯಾಯಶಾಸ್ತ್ರ, ವೇದೋಪನಿಷತ್ತುಗಳನ್ನು ಮಧ್ವ ಪರಂಪರೆಯ ಶ್ರೇಷ್ಠ ಸಂತರಾದ ಶ್ರೀ ವಾದಿರಾಜರಲ್ಲಿ ಕಲಿತಿದ್ದಾರೆ. ತಂದೆಯವರಾದ ವೀಣಾ ಕೃಷ್ಣ ಭಟ್ಟರಿಂದ ವೀಣೆಯಲ್ಲಿ ಪಾಂಡಿತ್ಯವನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದಾಸ ಸಾಹಿತ್ಯದಲ್ಲಿ ವಿಶಿಷ್ಟ ಅನುಭವವನ್ನು ಪಡೆದಿದ್ದಾರೆ. ಮೂಲ ರಾಮನ ಆದೇಶದಂತೆ ಹಿರಿಯ ಗುರುಗಳ ಇಚ್ಛೆಯಂತೆ ಇನ್ನು ಮುಂದೆ ಈ ವಿದ್ಯಾಪೀಠದ ಜವಾಬ್ದಾರಿಯನ್ನ ಕನಕಾಚಲರಿಗೆ ವಹಿಸ್ತಾ ಇದ್ದಾರೆ. ಕ್ಷಮಿಸಬೇಕು. ಏನೇ ತಪ್ಪಿದ್ರೂ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಬೇಕು. ಈ ವಿದ್ಯಾಪೀಠದ ಜವಾಬ್ದಾರಿಯನ್ನು ನನಗೆ ಉಳಿಸ್ಕೊಡ್ಬೇಕು. ಇದು ನನ್ನ ಮರ್ಯಾದೆ ಪ್ರಶ್ನೆ. ಆಚಾರ್ಯರೇ, ಇಲ್ಲಿ ತಪ್ಪು ಒಪ್ಪುಗಳ ಪ್ರಶ್ನೆಯೇ ಇಲ್ಲ. ಸುರೇಂದ್ರ ತೀರ್ಥರ ಆದೇಶದ ಮೇರೆಗೆ ಮುಖ್ಯಸ್ಥರು ಆಯ್ಕೆಯಾಗಿದ್ದಾರೆ. ಮೇಲಾಗಿ ವಿಶ್ರಾಂತಿ ಬೇಕು ಅಂತ ಬಯಸಿದ್ದು ನೀವೇ ಅಲ್ಲವೇ? ಸಾಧ್ಯವಾದಷ್ಟು ವಸೂಲು ಮಾಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಗುದ್ದಾಡಿ ನನಗೂ ಸಾಕಾಗಿ ಹೋಗಿದೆ. ನನಗೆ ಯಾವಾಗ ವಿಶ್ರಾಂತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಗುರುಗಳು ಕ್ಷಮಿಸಬೇಕು. ಗುರುಗಳು ನಮ್ಮ ಮೇಲಿಟ್ಟಿರೋ ಕಾರುಣ್ಯಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯೋಗೇಂದ್ರಾಚಾರ್ಯರೇ ಭುವನಗಿರ ಮುಖ್ಯಸ್ಥರಾಗಿ ಮುಂದುವರಿಲಿ. ನಾನು ಅವ್ರ ಸಹಾಯಕನಾಗಿ ಕೆಲಸ ನಿರ್ವಹಿಸ್ತೇನೆ. ಅನ್ಯಥಾ ಭಾವಿಸಬಾರ್ದು. ಇದು ನಿಮ್ಮ ತೀರ್ಮಾನ ಅಲ್ಲ ಕನಕಾಚಲವೇ, ಗುರುಗಳ ಆಜ್ಞೆ ಆಗಿದೆ. ಮೂಲ ರಾಮ ನಿಮ್ಮಿಂದ ಹರಿಜ್ಞಾನ ಸೇವೆ ಆಗಬೇಕು ಅಂತ ಬಯಸಿದ್ದಾನೆ. ಜ್ಞಾನದ ಬೆಳಕನ್ನು ಪಸರಿಸುವ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತಾ ಇದ್ದೀವಿ. ಯೋಗೇಂದ್ರಾಚಾರ್ಯರು ಸಾತ್ವಿಕರು, ಅನುಭವಿಗಳು. ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಅವರ ಸಂಪೂರ್ಣ ಸಹಕಾರ ನಿಮಗಿರುತ್ತೆ ಅಲ್ವಾ ಆಚಾರ್ಯರೇ? ಕನಕಾಚಲವೇ ಬನ್ನಿ. ಕೊಡಿ. ಕನಕಾಚಲ, ನನ್ನ ಸ್ಥಾನನೇ ಕಿತ್ಕೊಂಡೆಲ್ಲ ನೀನು. ಯಾವ ಜಾಗದಲ್ಲಿ ನನಗೆ ಅವಮಾನ ಮಾಡಿದೆಯೋ ಅದೇ ಜಾಗದಲ್ಲಿ ನಿನ್ನ ತಪ್ಪಿತಸ್ಥನನ್ನಾಗಿ ಮಾಡಿ ಈ ಊರು ಬಿಟ್ಟು ಹೋಗುವಾಗ ಮಾಡಲಿಲ್ಲ. ನಾನು ಯೋಗೇಂದ್ರಾಚಾರ್ಯನೇ ಅಲ್ಲ. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಿ
ನಮ್ಮೂರಿಗೆ ಒಳ್ಳೇದಾಗ್ಲಿ ಅಂತ ಮಹಾನ್ ವ್ಯಕ್ತಿಯನ್ನೇ ಆರಿಸಿದ್ದೀರಿ. ಧನ್ಯೋಸ್ಮಿ ಗುರುಗಳೇ. ಗುರುಗಳೇ, ಗೋವಿಂದ ಹೇಳಲ್ವಾ, ತುಂಬಾ ಹಸು ಆಗ್ತಿದೆ. ಇವತ್ತು ನೀವೆಲ್ಲರೂ ಒಂದು ತಪ್ಪು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಕಾಯೋ ಶಿಕ್ಷೆ. ನಾವೇನ್ ತಪ್ಪು ಮಾಡಿದೀವಿ ಗುರುಗಳೇ? ಏನು ತಪ್ಪು ಮಾಡಿದ್ದೀರಿ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮನ್ನು ಊಟಕ್ಕೆ ಕರೆದ ತಕ್ಷಣ ನೀವೆಲ್ಲರೂ ಓಡ್ ಬಂದು ನಾ ಮುಂದು ತಾ ಮುಂದು ಅಂತ ಎಲೆಗಳ ಮುಂದೆ ಕೂತ್ರಿ. ನೀವೆಲ್ಲರೂ ಊಟನೇ ಮುಖ್ಯ ಅಂದ್ಕೊಂಡ್ರಿ. ಆದರೆ ಊಟಕ್ಕಿಂತಲೂ ಸೇವೆನೇ ಮುಖ್ಯ ಅಂತ ಒಬ್ಬ ಮಾತ್ರ ಅಲ್ಲೇ ಉಳಿದ. ನಿಲ್ಸ್ರೋ, ಆಟ ನಿಲ್ಸ್ರೋ. ಯಾರು ಊಟಕ್ಕೆ ತಡವಾಗಿ ಬರ್ತಾರೋ ಅವ್ರಿಗೆ ಊಟ ಇಲ್ವಂತೆ. ಓಡಿ ಬರೋ ರಭಸದಲ್ಲಿ ನೀವು ಏನು ಮಾಡಿದ್ರಿ ಗೊತ್ತಾ? ತಾತ 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 ಏನಾಯ್ತು ತಾತ? ಏನಾಗಲ್ಲ, ಎದ್ದೇಳಿ ತಾತ. ಹುಷಾರು ತಾತ. ವಿದ್ಯಾಭ್ಯಾಸ ಅಂದರೆ ಬರೀ ಅಕ್ಷರ ಅಲ್ಲ, ಸಹನೆ, ಸಂಸ್ಕಾರ, ಸಹಬಾಳ್ವೆ ಜೊತೆಗೆ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆಗಲೇ ವಿದ್ಯೆ ಅನ್ನೋದು ಪರಿಪೂರ್ಣವಾಗೋದು. ಪ್ರಣಾಮಗಳು ಗುರುಗಳೇ. ಬಾ ತಿಮ್ಮಣ್ಣ, ಕೂತ್ಕೋ. ಗಮಗರಿ ಗ ಪಮ ಗಮಗರಿ ಗ ಸರಿ ಗಮಗರಿ ಗ ಪಮಗರಿ ಸರಿ ಗಮಗರಿ ನೀ ಧ ಬಹಳ ರುಚಿಯಾಗಿದೆ. ನಮ್ಮ ತಿಮ್ಮಣ್ಣಂಗೆ ಇಷ್ಟ ಆದ ಅವಲಕ್ಕಿನೇ ಮಾಡಿದೀಯಾ. ಮೂಲ ರಾಮೋ ವಿಜಯತೆ. ಹೌದು, ನನ್ನ ಮಗನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ತಿಮ್ಮಣ್ಣ, ಅವಲಕ್ಕಿ ಮಾಡಿದೀನಿ ಬಾರೋ. ತಿಮ್ಮಣ್ಣ, ಲಕ್ಷ್ಮಿ, ತಿಮ್ಮಣ್ಣ ಇಲ್ಲಿಲ್ಲ, ಮಠದಲ್ಲಿದ್ದಾನೆ.